ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್ ಜಸ್ಟ್ ಬರ್ತಾ ಇದೆ ಅಪ್ಡೇಟ್ ರಿಲೇಟೆಡ್ ಟು ಏಷ್ಯಾ ಕಪ್ 2025 ಇಂಡಿಯಾ ಸ್ಕ್ವಾಡ್ ರಿಲೇಟೆಡ್ ಇನ್ನೇನು ನಾಳೆ ಅಥವಾ ನಾಡಿದ್ದು ನಾಳೆ ಅಂತ ಅನ್ಕೊಳ್ಳಿ ಅನೌನ್ಸ್ ಆಗೋದ್ರಲ್ಲಿದೆ ಏಷ್ಯಾ ಕಪ್ ಸ್ಕ್ವಾಡು ಸೊ ಇವಾಗ ಬರ್ತಾ ಇರೋಂಥ ಅಪ್ಡೇಟ್ಸು ಇಂಡಿಯನ್ ಟೀಮ್ ರಿಲೇಟೆಡು ಆ 17 ಮೆಂಬರ್ಸ್ ಸ್ಕ್ವಾಡು ಯಾವ ಥರ ಇರುತ್ತೆ ಅಂತ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಆ್ಯಂಡ್ ರೀಸೆಂಟ್ ಅಪ್ಡೇಟ್ಸ್ಗಳು ಸ್ಟನ್ ಆಗುವಂಥ ಅಪ್ಡೇಟ್ಸ್ಗಳೆಲ್ಲ ಬಂದಿದೆ ಈ ಥರ ಆಗಬಹುದು ಸ್ಕ್ವಾಡಲ್ಲಿ ಅಂತ ಅಕಾರ್ಡಿಂಗ್ ಟು ದ ಇನ್ಸೈಡ್ ರಿಪೋರ್ಟ್ಸು ಕೆಲವು ಮಾಹಿತಿ ಬಂದಿರೋ ಪ್ರಕಾರ ಸ್ಕ್ವಾಡಲ್ಲಿ ಈ ಥರ ಆಗ್ಬೋದಂತೆ ಶುಭ್ಮನ್ ಗಿಲ್ನ ಕೈ ಬಿಡಲಾಗಬಹುದು ಶುಭ್ಮನ್ ಗಿಲ್ ಮತ್ತು ಮೊಹಮ್ಮದ್ ಸಿರಾಜು ಸ್ಕ್ವಾಡಲ್ಲಿ ಇರೋದಿಲ್ಲ ಅನ್ನೋ ಥರ ಅಪ್ಡೇಟ್ಸು ಬರ್ತಾ ಇದೆ ಮಗ ನಾಳೆವರೆಗೂ ವೆಯ್ಟ್ ಮಾಡಬೇಕು ನಾಳೆವರೆಗೂ ವೆಯ್ಟ್ ಮಾಡಬೇಕು ಏನೇ ಬಟ್ ನಾವೇನು ಅಂದ್ಕೊಂಡಿದ್ವಿ ಶುಭ್ಮನ್ ಗಿಲ್ಗೆ ವೈಸ್ ಕ್ಯಾಪ್ಟನ್ಸಿ ಕೊಡ್ತಾರೆ ಅನ್ನೋಂಥದ್ದು ಸೊ ಇದು ಇವಾಗ ರೀಸೆಂಟ್ ಡೆವಲಪ್ಮೆಂಟ್ಸ್ಗಳೆಲ್ಲ ನೋಡ್ತು ಅಂದರೆ ಶುಭ್ಮನ್ ಗಿಲ್ ಆಡುವಂಥದ್ದು ಸಿಕ್ಕಾಪಟ್ಟೆ ಕಷ್ಟಕರವಾಗಿಯೇ ಕಾಣಿಸ್ತಾ ಇದೆ ಇಲ್ಲಿ ಓಪನರ್ಸ್ ಆಗಿ ಅಭಿಷೇಕ್ ಶರ್ಮಾ ಮೇನ್ ಪ್ರಿಫರೆನ್ಸ್ ಆಗಿರ್ತಾರಂತೆ ಅಭಿಷೇಕ್ ಶರ್ಮಾ ಆ್ಯಂಡ್ ಸಂಜು ಸ್ಯಾಮ್ಸನ್ ಓಪನರ್ಸ್ ಯಾಕಂದರೆ ಸಂಜು ಸ್ಯಾಮ್ಸನ್ ಓಪನರ್ ಆಗಿ ಬಂದ್ಬಿಟ್ಟು ಮಲ್ಟಿಪಲ್ ಸೆಂಚುರೀಸ್ ಎಲ್ಲ ಹೊಡೆದಿದ್ದಾರೆ ಸೊ ಇದೆಲ್ಲ ನೋಡ್ತು ಅಂದರೆ ಇವರಿಬ್ಬರನ್ನೇ ಓಪನ್ ಮಾಡಿಸ್ಬೇಕು ಅನ್ನೋ ಥರ ಅನ್ಕೊಂತ ಇದ್ರಂತೆ ಆ್ಯಂಡ್ ಯಶಸ್ವಿ ಜಾಯ್ಸ್ವಾಲ್ನ ಬ್ಯಾಕಪ್ ಓಪನರ್ ಆಗಿ ಇಟ್ಕೊಬೇಕು ಅನ್ನೋ ಥರ ಇಟ್ಕೊಂಡಿದ್ದಾರಂತೆ ಅಂತ ಅಪ್ಡೇಟ್ ಬರ್ತದೆ ಇಲ್ಲಿ ಶುಭ್ಮನ್ ಗಿಲ್ಗಿಂತ ಪ್ರಿಫರೆನ್ಸು ಇಲ್ಲಿ ಯಶಸ್ವಿ ಜಾಯ್ಸ್ವಾಲ್ಗೆ ಕೊಡ್ತಾ ಇದ್ದಾರಲ್ಲ ಸೊ ಇದು ಏನು ಗುರು ಇದು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇಲ್ಲಿ ಅಭಿಷೇಕ್ ಶರ್ಮಾ ಯಶಸ್ವಿ ಜಾಯ್ಸ್ವಾಲ್ ಇಬ್ಬರು ಯಾರು ಒಬ್ಬರನ್ನ ಆಡಿಸ್ತು ಅಂದರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದಂಗೆ ಶುಭ್ಮನ್ ಗಿಲ್ ಇನ್ನ ಅಲ್ಟಿಮೇಟಾಗಿ ಸ್ಕ್ವಾಡ್ ಈಚೆ ಬಂದಿಲ್ಲ ಸ್ಕ್ವಾಡ್ ಬಂದ್ಮೇಲೆ ಮಾತಾಡಬೇಕಾಗುತ್ತೆ ಶುಭ್ಮನ್ ಗಿಲ್ ಜೊತೆಗೆ ಸಂಜು ಸ್ಯಾಮ್ಸನ್ನ ಆ್ಯಂಡ್ ಯಶಸ್ವಿ ಜಾಯ್ಸ್ವಾಲ್ ಅವ್ರ ಅಭಿಷೇಕ್ ಶರ್ಮಾ ಈ 3 ಜನನ ತಗೊಂಡು ಬಂದರೆ ಓಪನರ್ಸ್ ಆಗಿ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಶುಭ್ಮನ್ ಗಿಲ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ಸ್ ಇದೆ ಸೊ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಮೈನ್ ಓಪನಿಂಗ್ ಸ್ಲಾಟಲ್ಲಿ ಅವರೇ ಟಾಪ್ ಕಂಟೆಂಡರ್ ಆಗಿರ್ತಾರಂತೆ ಅವರೇ ಆಡ್ತಾರೆ ಅಂತ ಆ್ಯಂಡ್ ಶಿವಮ್ ದುಬೆ ಮತ್ತು ವಾಷಿಂಗ್ಟನ್ ಸುಂದರ್ಗೆ ಇಬ್ಬರಿಗೂ ಕೂಡ ಕಿತ್ತಾಟ ಇದೆಯಂತೆ ಇಬ್ಬರಲ್ಲಿ ಒಬ್ಬರು 11ಅಲ್ಲಿ ಅವಕಾಶ ಒಟ್ಟಲ್ಲಿ ಇಬ್ಬರು ಕೂಡ ಸ್ಕ್ವಾಡಲ್ಲಿ ಇರ್ತಾರೆ ಅಂತ ಅಪ್ಡೇಟ್ ಬಂದಿದೆ ಶುಭ್ಮನ್ ಗಿಲ್ ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಇವರಿಬ್ಬರಲ್ಲಿ ಒಬ್ಬರು 11ಅಲ್ಲಿ ಇರ್ತಾರೆ ಅಂತ ಅಪ್ಡೇಟ್ ಇದೆ ನೋಡೋಣ ಇನ್ನು 11 ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಸ್ಕ್ವಾಡ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಸೊ ಇವರಿಬ್ಬರಲ್ಲಿ ಒಬ್ಬರು ನೋಡೋಣ ಯಾರು ಇರ್ತಾರೆ ಅಂತ ಆ್ಯಂಡ್ ಜಿತೇಶ್ ಶರ್ಮಾ ಎಕ್ಸ್ಪೆಕ್ಟೆಡ್ ಟು ಬಿ ಬ್ಯಾಕಪ್ ವಿಕೆಟ್ ಕೀಪರ್ ಚಾಯ್ಸ್ ಅಂತ ಅಪ್ಡೇಟ್ ಇದೆ ಸಂಜು ಸ್ಯಾಮ್ಸನ್ ಮೈನ್ ವಿಕೆಟ್ ಕೀಪರ್ ಆಗಿರ್ತಾರೆ ಬ್ಯಾಕಪ್ ವಿಕೆಟ್ ಕೀಪರು ಜಿತೇಶ್ ಶರ್ಮನೇ ಆಗಿರ್ತಾರೆ ಇಲ್ಲಿ ಧ್ರುವ್ ಜುರಾಲ್ ಎಂಟ್ರಿ ಕೊಡುವಂಥದ್ದು ಅವಶ್ಯಕತೆಯೇ ಇಲ್ಲ ಯಾಕೆಂದರೆ ಧ್ರುವ್ ಜುರಾಲ್ಗಿಂತ ಜಿತೇಶ್ ಶರ್ಮನೇ ಮಸ್ತಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಸೊ ಇವ್ರನ್ನೇ ಆಯ್ಕೆ ಮಾಡ್ಕೋಬೇಕು ಆ್ಯಂಡ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಪ್ರಸಿದ್ಧ ಕೃಷ್ಣ ಮತ್ತು ಹರ್ಷಿತ್ ರಾಣಾ ಕಾಂಪೀಟ್ ಫಾರ್ 1 ಪೇಸರ್ ಸ್ಲಾಟ್ ಅಂತ ಅಪ್ಡೇಟ್ ಇದೆ ಇವರಿಬ್ಬರಲ್ಲಿ ಒಬ್ಬರು ಆಯ್ಕೆ ಆಗುವಂಥ ಸಾಧ್ಯತೆ ಇದೆಯಂತೆ ಹರ್ಷಿತ್ ರಾಣಾ T20ಲಿ ಸ್ವಲ್ಪ ಪ್ರೂವ್ ಮಾಡ್ಕೊಂಡಿದ್ದಾರೆ ಪ್ರಸಿದ್ಧ ಕೃಷ್ಣ ಅಂಗಳೋಕರೆ ಪ್ರೂವ್ ಮಾಡ್ಕೊಂಡಿದ್ದಾರೆ ರೀಸೆಂಟಾಗಿ ಅವರು ಕೂಡ ಸಖತ್ತಾಗೇನೆ ಮಾಡಿದ್ದಾರೆ T20s ಅಂತ ಬಂದಾಗ ಎಲ್ಲದಲ್ಲೂ ಕೂಡ ಇನ್ಫ್ಯಾಕ್ಟ್ ಟೆಸ್ಟಲ್ಲೂ ಕೂಡ ಮಸ್ತಾಗಿ ಮಾಡಿದ್ದಾರೆ ಸೊ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಇದೆ ಹರ್ಷಿತ್ ರಾಣಾ T20ಸಲ್ಲಿ IPL ಅಲ್ಲಿ ಈ ಸೀಸನ್ ಜಾಸ್ತಿ ಪ್ರೂವ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಪ್ರಸಿದ್ಧ ಕೃಷ್ಣ ಪ್ರೂವ್ ಮಾಡಿದಷ್ಟು ಈ ಸೀಸನ್ ಇವ್ರು ಪ್ರೂವ್ ಮಾಡೋಕ್ಕಾಗಿಲ್ಲ ಸೊ ಅದರಿಂದ ಪ್ರಸಿದ್ಧ ಕೃಷ್ಣಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡಬಹುದು ಅಂತ ಅನ್ನಿಸ್ತಾ ಇದೆ ವೇರಿಯೇಷನ್ ವರ್ಸಸ್ ಪೇಸ್ ನೋಡೋಣ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಆ್ಯಂಡ್ ಶ್ರೇಯಸ್ ಅಯ್ಯರ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಶ್ರೇಯಸ್ ಅಯ್ಯರ್ನ ಕೆಲವು ದಿನಗಳ ಹಿಂದೆ ಶ್ರೇಯಸ್ ಅಯ್ಯರ್ನ ಕೈ ಬಿಡ್ಬೋದು ಶ್ರೇಯಸ್ ಅಯ್ಯರು ಪಕ್ಕ ಇಲ್ಲ ಅನ್ನೋ ಥರ ಅಪ್ಡೇಟ್ಗಳು ಬರ್ತಿತ್ತು ಬಟ್ ಶ್ರೇಯಸ್ ಅಯ್ಯರು ಪಕ್ಕ ಆಯ್ಕೆ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ ಮ್ಯಾಮ್ ಸೊ ಇದಿಷ್ಟು ರೀಸೆಂಟಾಗಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಸ್ಗಳು ನೋಡೋಣ ನಾಳೆ ಸ್ಕ್ವಾಡು ರಿಲೀಸ್ ಆದ ನಂತರ ಯಾವ್ದಾರ ಇಲ್ಲ ನಾನು ಹೇಳಿರೋವಂಥದ್ರಲ್ಲಿ ವೇರಿಯೇಷನ್ ಆಗಿದೆಯಾ ಚೇಂಜಸ್ ಆಗಿದೆಯಾ ಅಥವಾ ಅದೇ ಇದೆಯಾ ಅಂತ ಇಲ್ಲಿ ಸಿರಾಜ್ನ ಏನಕ್ಕೆ ಕೈ ಬಿಡ್ತಾರೆ ಅಂತ ಸ್ವಲ್ಪ ಜನ ಕೇಳ್ಬೋದು ಸಿರಾಜ್ T20ಲಿ ಒಂದು ರೇಂಜಿಗೆ ಪರವಾಗಿಲ್ಲ ಚೆನ್ನಾಗೇನೇ ಇದೆ ಬಟ್ ODIs ಮತ್ತು ಟೆಸ್ಟ್ ಅಂತ ಬಂದಾಗ ಸಿರಾಜ್ದು ಇನ್ನೂ ಸ್ಟ್ಯಾಟ್ಸ್ ಸಖತ್ತಾಗಿದೆ T20ಸಿ ಕಂಪೇರ್ ಮಾಡ್ತು ಅಂದರೆ ODIs ಆ್ಯಂಡ್ ಟೆಸ್ಟಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಬಹುಶಃ ಕೈ ಬಿಡುವಂಥ ODIsಲ್ಲಿ ಗೊತ್ತಿರೋದನ್ನ ಏಷ್ಯಾ ಕಪ್ ಅಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡಿದ್ರು ಅಂತ ಒಂದೇ ಸಲ 5-6 ವಿಕೆಟ್ನ ಎತ್ಬಿಟ್ಟು ಶ್ರೀಲಂಕಾನ ನೆಲಸಮ ಮಾಡಿಬಿಟ್ಟಿದ್ರು ಬಟ್ ಇದು T20s ಆಗಿರೋದ್ರಿಂದ ಪ್ರಿಫರೆನ್ಸು ಇವ್ರಿಗೆ ಕೊಡಬಹುದು ಜಾಸ್ತಿ ಅನ್ನೋ ಥರ ಅಪ್ಡೇಟ್ ಇದೆ ನೋಡೋಣ ಅದೇನಾಗುತ್ತೆ ಅಂತ ಅಂದರೆ ಇವರಿಗೆ ಅಂದರೆ ಪ್ರಸಿದ್ಧ ಕೃಷ್ಣಗೆ ಹರ್ಷಿತ್ ರಾಣಾಗೆ ಇವ್ರಿಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ನಾಳೆವರೆಗೂ ಏನಾಗುತ್ತೆ ಸ್ಕ್ವಾಡಲ್ಲಿ ಅಂತ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್